ದಾಳಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ ಬಂಧನ ಆಗಿದೆ. ನ್ಯೂಸ್ 18 ಜೊತೆ ಮಾತನಾಡ್ತಾ ಇರುವಾಗಲೇ ಪ್ರಸಾದ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕುಡುಪು ಬಳಿಯ ಮನೆಯಲ್ಲಿ ಪೊಲೀಸರು ಪ್ರಸಾದ್ ಅತ್ತಾವರ್ನನ್ನ ಬಂಧಿಸಿದ್ದಾರೆ. ವಿಜಯನ ಕೆಎಸ್ಆರ್ಟಿಸಿ ನಿಲ್ದಾಣದ ಬಳಿ ಅಲ್ಲಿ ಮಸಾಜ್ ಸೆಂಟರ್ನಲ್ಲಿ ದಾಳಿಯನ್ನ ಮಾಡಿದ್ರು ರಾಮಸೇನೆಯ ಕಾರ್ಯಕರ್ತರು. ಪ್ರಸಾದ್ ಅತ್ತಾವರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಅನೈತಿಕ ಚಟುವಟಿಕೆ ಅಲ್ಲಿ ನಡೀತಾ ಇದೆ ಅನ್ನುವಂತಹ ಆರೋಪದಲ್ಲಿ ಈ ಒಂದು ಸಂಘಟನೆ ಅಲ್ಲಿ ರೇಡ್ ಅನ್ನ ನಡೆಸಿತ್ತು. ಮಸಾಜ್ ಸೆಂಟರ್ ಮೇಲೆ ದಾಳಿ ಮಾಡಿದ್ದು ಮಾತ್ರ ಅಲ್ಲ, ಅಲ್ಲಿದ್ದಂತಹ ಹೆಣ್ಮಕ್ಕಳ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ರು, ಅವರಿಗೆ ಅವಾಚ್ಯ ಪದಗಳಿಂದ ಬಳಕೆ ಮಾಡಿದ್ರು, ಅಲ್ಲಿ ಅಶ್ಲೀಲವಾಗಿ ಮಾತನಾಡಿದ್ರು ಅನ್ನುವಂತಹ ಹೇಳಿಕೆಗಳು ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದೀಗ ಈ ಒಂದು ನೈತಿಕ ಚಟುವಟಿಕೆ ಆರೋಪದಡಿ ಅಂದ್ರೆ ಅನೈತಿಕ ಚಟುವಟಿಕೆಯ ಆರೋಪದಡಿ ಏನು ರೇಡ್ ಮಾಡಿದಾರಲ್ಲ, ಇವರು ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿದ್ರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೇಸ್ ಕೂಡ ಆಗತ್ತೆ, ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ಆ ಒಂದು ಮಸಾಜ್ ಸೆಂಟರ್ ನ ಮಾಲೀಕ ಆಗಿರುವಂತಹ ಸಂಜಯ್ ಅವರು. ಆ ನಂತರ ಈಗ ಪೊಲೀಸರು ಅಲ್ಲಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅವರನ್ನ ಅರೆಸ್ಟ್ ಮಾಡಬೇಕು ಅಥವಾ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಕಾನೂನು ಇದೆ, ಅದಕ್ಕೆ ಕಾನೂನು ಕ್ರಮ ಆಗುತ್ತೆ, ಅದಕ್ಕೆ ನಾವು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಎಲ್ಲಿ ಅಲ್ಲಿ ವೇಷವಟಿಕೆ ನಡೀತಾ ಇತ್ತು, ಇಲ್ಲಿ ಸುಮ್ಮನೆ ಯಾರು ದಾಳಿ ಮಾಡಲ್ಲ. ಕಾನೂನು ಇದೆ, ಅದಕ್ಕೆ ಕಾನೂನು ಕ್ರಮ ಆಗುತ್ತೆ, ಅದಕ್ಕೆ ಒಂದು ನಿಮಿಷ. ರಾಮಸೇನೆ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ ಅವರ ಬಂಧನಕ್ಕೂ ಕೆಲವೇ ಕ್ಷಣಗಳ ಮುನ್ನ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ರಾಮಸೇನೆ ಒಪ್ಕೊಂಡಿದೆ. ರಾಮಸೇನೆಯ ಸಂಸ್ಥಾಪಕರು ಪ್ರಸಾದ್ ಅತ್ತಾವರ್ ನಮ್ಮ ಜೊತೆ ಇದ್ದಾರೆ. ಸರ್, ಏನ್ ಹೇಳ್ತೀರಿ? ಇಷ್ಟು ರಾಮನ ಹೆಸರಿಕೊಂಡು ಹೆಣ್ಮಕ್ಳ ಮೇಲೆ ದಾಳಿ, ಇದು ಎಷ್ಟು ಸರಿ ಅಂತ? ನೋಡಿ, ದಾಳಿ ಮಾಡಿದ್ದು ಸರಿ ಇದೆ. ವೇಷವಟಿಗೆ ದಂಧೆ ಮಾಡುವಂಥದ್ದು ನಾವು ಅದನ್ನು ಸಹಿಸಲ್ಲ. ಆ ಮಸಾಜ್ ಪಾರ್ಲರ್ ವಿಚಾರದಲ್ಲಿ ಅವರು ದಂಧೆ ಮಾಡುವಂಥದ್ದು ನಾವು ಸಹಿಸಲ್ಲ. ಇದರ ಬಗ್ಗೆ ನೀವು ಪೊಲೀಸ್ ಇಲಾಖೆಯಲ್ಲಿ ಕೇಳಬೇಕು ಅಷ್ಟೇ. ಪೊಲೀಸರಿಗೆ ನೀವೇನಾದ್ರೂ? ನಾವು ಪೊಲೀಸ್ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಮಾಹಿತಿ ಬಂದಿದ್ದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಏನು ನಡೀತಾ ಇದೆ ಹೇಳುವಂಥ ವಿಚಾರಧಾರೆ ಮಾಡಿಕೊಂಡು ಆಪರೇಷನ್ ಮಾಡಿಕೊಂಡು ಮಾಡಿದ್ದಾರೆ. ಒಟ್ಟು ಬಿಟ್ಟರೆ ಆ ವಿಚಾರ ಸಂಪೂರ್ಣ ನನಗೆ ಗೊತ್ತಿಲ್ಲ. ಈಗ ದಾಳಿ ಮಾಡೋ ಹಕ್ಕು ಯಾರು ಕೊಟ್ಟಿದ್ದು ನಿಮಗೆ? ನೋಡಿ, ದಾಳಿ ಮಾಡಲಿಕ್ಕೆ ಅಂದರೆ ಹಕ್ಕು ನೀವು ನನ್ನ ಹತ್ರ ಕೇಳೋದು ಬೇಡ. ನನ್ನ ಸಂಘಟನೆ ಇರೋದು, ನಾವು ದಾಳಿ ಮಾಡೋಕ್ಕೋಸ್ಕರನೇ ಇರೋದು. ನಾವೇನು ಭಜನೆ ಮಾಡುವರಲ್ಲ. ನಮಗೆ ದೇಶದ್ರೋಹದ ಕೆಲಸ ಮಾಡಿದರೆ, ನಮ್ಮ ಹೆಣ್ಣು ಮಕ್ಕಳನ್ನು ವೇಷವೊಟ್ಟಿಗೆ ತಳ್ಳಿದರೆ, ಹಾಗೆ ನಿಮ್ಮ ಡ್ರಗ್ಸ್ ದಂಧೆ ನಡೆದರೆ ಅದನ್ನು ನಿಲ್ಲಿಸುವಂಥ ಜವಾಬ್ದಾರಿ ನಮ್ಮ ರಾಮಸೇನೆ ಕಾರ್ಯಕರ್ತರು. ಈಗ ಸೆಲೂನ್ ಮಾಲಕರು ಹೇಳ್ತಾರೆ, ನೀವೇ ಕಾರ್ಯಕರ್ತರು ಬೇಕಂತ ಅಲ್ಲಿ ಕಾಂಡೋಮ್ ಎಸ್ತಿದ್ದು, ನಾವೇನು ಅಲ್ಲಿ ಅಕ್ರಮ ಚಟುವಟಿಕೆ ಮಾಡಿಲ್ಲ ಅಂತ ಹೇಳಿ. ನೋಡಿ, ಇದಕ್ಕಿಂತ ಹಿಂದೆನೂ ನಾವು ನೋಡಿದ್ದೀವಿ. ಈ ರೀತಿ ಕಾಂಡೋಮ್ ಎಸೆದಿದ್ದಾರೆ ಬೇಕಂತಲೇ. ಕಳ್ಳರು ಯಾವತ್ತೂ ಸತ್ಯ ಹೇಳ್ತಾರ? ಇಲ್ಲಲ್ಲ. ಕಳ್ಳರೆ ಅವರು ಎಸೆದ್ಬಿಟ್ಟು ಅಲ್ಲಿ ಹಾಸಿಗೆ ಎಡೆಯಲ್ಲಿ ಒಳಗೆ ಏನೋ ಇತ್ತಂತೆ, ಅದನ್ನ ತೆಗೆದುಬಿಟ್ಟು ಅದನ್ನ ತೋರಿಸ್ಬಿಟ್ಟು ಈ ರೀತಿ ಎಲ್ಲ ಮಾಡಿದಾಗ ಅದು ಅವರು ಹೇಳುವಂಥದ್ದೇ ಸಹಜವಾಗಿ. ತಾವು ದಾಳಿ ಮಾಡೋಕೆ ಯಾರು ಅಂತ? ಆಯ್ತು, ನಮ್ಮ ಹೋರಾಟ ಹಿಂಗೆ ಅಂತ ನಾನು ಹೇಳೋದು. ದಾಳಿ ಮಾಡೋದೇ ಹೋರಾಟ, ನಮ್ಮ ಹೋರಾಟ ಹಿಂಗೇನೆ. ನಾವೇನು ದಾಳಿ ಮಾಡ್ತೀವಿ, ದಾಳಿ ಮಾಡಲ್ಲ ಅಂತ ನಾವು ಹೇಳಲ್ಲ. ನಮಗೆ ಅದು ಒಳ್ಳೇದಂತ ಕಂಡ್ರೆ ಯಾರ ಮನೆಗೆ ಏನು ಕಾರ್ಯಕರ್ತರ ಮನೆಗೆ ಬೇಕಾಗಿ ಯಾವುದು ಮಾಡಲ್ಲ. ಅರ್ಥ ಆಯ್ತಾ? ಹಾಗಿರ್ಬೇಕಿದ್ರೆ ಇದೇನು ದೊಡ್ಡ ವಿಚಾರ ಏನಿಲ್ಲ. ದಾಳಿ ಮಾಡಿದ ಕಾರ್ಯಕರ್ತರನ್ನ ಒಳಗೆ ಹಾಕ್ತೀವಿ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಏನ್ ನೀವು ರೆಡಿ ಇದ್ದೀರಾ ಒಳಗೆ ಹೋಗೋಕೆ? ಹೇಗೆ ದಾಳಿ ಮಾಡಿದ ಕಾರ್ಯಕರ್ತರ ಒಳಗೆ ಹೋದರೆ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಇದು ಪ್ರಸಾದ್ ಅತ್ತಾವರ ಹೇಳಿಕೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗ ಅರೆಸ್ಟ್ ಆಗಿದೆ, ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಇವರು ಒಬ್ಬರೇನಾ ಅಥವಾ ಯಾರ್ಯಾರು ಅದರಲ್ಲಿ ಇದ್ರು, ಕಾರ್ಯಕರ್ತರು ಪಾಲ್ಗೊಂಡಿದ್ರು, ಅವರೆಲ್ಲರ ಅರೆಸ್ಟ್ ಆಗಿದೆಯಾ, ಹೇಗೆ? ನವಿತಾ, ಈಗಾಗಲೇ ಈ ಪ್ರಕರಣವನ್ನು ಒಪ್ಕೊಂಡಂತ ಮತ್ತು ದಾಳಿಯನ್ನ ನಾವೇ ಮಾಡಿದೀವಿ ಹೊಣೆಯನ್ನು ಒಪ್ಕೊಂಡಂತಹ ರಾಮಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಕುಡುಪು ಬಳಿ ಇರುವಂತಹ ಅವರ ಮನೆಯಲ್ಲಿ ಬಂಧನ ಮಾಡಿರುವಂತ. ಸದ್ಯ ನಾವೀಗ ಅವರ ಮನೆಯ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಪ್ರಸಾದ್ ಅತ್ತಾವರ ಮನೆ. ಬೆಳಗ್ಗೆ ಸುಮಾರು ಹೊತ್ತಿನಲ್ಲಿ ರಾಮಸೇನೆಯ ಕಾರ್ಯಕರ್ತರು, ಸುಮಾರು 10 ರಿಂದ 15 ಮಂದಿ ಕಾರ್ಯಕರ್ತರು
KSRTC ಬಳಿ ಇರುವಂತಹ ಮಸಾಜ್ ಪಾರ್ಲರ್ಗೆ ದಾಳಿಯನ್ನ ಮಾಡಿದ್ರು. ಈ ದಾಳಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ. ಯಾಕೆಂದ್ರೆ ಈಗಾಗಲೇ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕಾರ್ಯಕರ್ತರಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಪ್ರಸಾದ್ ದತ್ತ ಅವರು ಹೇಳೋ ಪ್ರಕಾರವಾಗಿ ನಾವೇ ಶರಣರಾಗ್ತೀವಿ ಅನ್ನೋದನ್ನು ಹೇಳಿರುವಂಥದ್ದು. ಆದ್ರೆ ಇದು ಬಹಳಷ್ಟು ಅಕ್ಷಮವಾದಂತಹ ಘಟನೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿದೆ ಮತ್ತು ಮಾಧ್ಯಮಗಳಲ್ಲಿ ಪ್ರಸಾದ್ ದತ್ತ ಅವರ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಇದು ನಾವೇ ಮಾಡಿರೋದಂತೇಳಿ. ಮತ್ತು ನ್ಯೂಸ್18 ಜೊತೆ ಕೂಡ ಪ್ರಸಾದ್ ದತ್ತ ಅವರು ಹೇಳಿರುವಂಥದ್ದು ದಾಳಿ ಮಾಡೋದೇ ನಮ್ಮ ಹೋರಾಟದ ಶೈಲಿ, ಹೋರಾಟದ ವೈಖರಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಪ್ರಸಾದ್ ದತ್ತ ಅವರನ್ನು ಬಂಧನ ಮಾಡಿದ್ದಾರೆ. ಉಡುಪಿಯಲ್ಲಿ ಗೃಹ ಸಚಿವರು ಖಡಕ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಘಟನೆ ಮಾಡಿದವರು ನಾವು ಬಿಡುವ ಪ್ರಶ್ನೆ ಇಲ್ಲ, ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿ. ಸದ್ಯಕ್ಕೆ ಇವಾಗ ಪ್ರಸಾದ್ ದತ್ತ ಅವರನ್ನ ಬಂಧನ ಆಗಿದೆ ಮತ್ತು ಪಾರ್ಲರ್ನ CC ಕ್ಯಾಮೆರಾ ಫುಟೇಜ್ ಅಲ್ಲಿ ಹಲವು ದೃಶ್ಯಗಳು ಕೂಡ ರೆಕಾರ್ಡ್ ಆಗಿರುವಂಥದ್ದು. ಅಲ್ಲಿ ಕಾರ್ಯಕರ್ತರ ಸಂಖ್ಯೆ ಮತ್ತು ಅದನ್ನ ವಿಡಿಯೋ ಫುಟೇಜ್ ಅನ್ನ ಮಾಡ್ತಿದ್ದವನು ಕೂಡ ಅರೆಸ್ಟ್ ಮಾಡ್ತೀವಿ ಎಂಬ ಹೇಳಿಕೆಯನ್ನು ಪೊಲೀಸರು ಕೊಟ್ಟಿರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಚಲನವನ್ನ ಈ ಪ್ರಕರಣ ಕಂಡುಕೊಳ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಕೂಡ ಮಂಗಳೂರಲ್ಲಿ ಪಬ್ ಅಟ್ಯಾಕ್ ಆಗಿರ್ಬೋದು, ಹೋಮ್ ಸ್ಟೇ ಅಟ್ಯಾಕ್ ಇಂತಹ ಘಟನೆಗಳು ನಡೆದಿದೆ. ಅದಾಗಿ ಸುಮಾರು ವರ್ಷಗಳ ಬಳಿಕ ಇದೀಗ ಮಸಾಜ್ ಪಾರ್ಲರ್ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ನೀವ್ಯಾಕೆ ಪೊಲೀಸರ ಬಳಿ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ ನಮಗೆ ಮಾಹಿತಿ ಕೊಡೋದು ಕೆಲಸ ಅಲ್ಲ, ದಾಳಿ ಮಾಡೋದು ನಮ್ಮ ಕೆಲಸ ಅನ್ನೋದೇ ಬಹಿರಂಗವಾಗಿ ಪ್ರಸಾದ್ ದತ್ತ ಅವರು ಒಪ್ಕೊಂಡಿರುವಂಥದ್ದು. ಹಾಗಾಗಿ ಸಾಕಷ್ಟು ಚರ್ಚೆಗೆ ಈ ಘಟನೆ ಗ್ರಾಸ ಆಗ್ತಾ ಇದೆ. ಈಗಾಗಲೇ ಮಸಾಜ್ ಪಾರ್ಲರ್ನ ಮಾಲಕ ಸುಧೀರ್ ಅವರು ಬರ್ಕೆ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆ ಪಾರ್ಲರ್ ಅಲ್ಲಿ ಈ ದಾಳಿಯ ಸಂದರ್ಭದಲ್ಲಿ ಮೂರು ಮಂದಿ ಹೆಣ್ಮಕ್ಳು ಇದ್ರು. ಅವರ ವಿರುದ್ಧ ಅವ್ಯಾಚ್ಯವಾಗಿ ನಿಂದನೆ ಮಾಡಲಾಗಿದೆ, ಹಲ್ಲೆಯನ್ನು ಕೂಡ ಮಾಡಲಾಗಿದೆ, ಪಾರ್ಲರ್ನ ಪೀಠೋಪಕರಣಗಳನ್ನು ಧ್ವಂಸ ಮಾಡಲಾಗಿದೆ ಎಂಬ ಆರೋಪದಲ್ಲಿ ಅವರು ಹೇಳಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ನಿಂದ ಜನರಿಗೆ ಕಿರುಕುಳ ಹಿನ್ನೆಲೆಯಲ್ಲಿ ನ್ಯೂಸ್18 ನಿರಂತರ ವರದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಸಿಎಂ. ಉನ್ನತ ಮಟ್ಟದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಮೈಕ್ರೋ ಫೈನಾನ್ಸ್ ಯಾವ ರೀತಿಯಾಗಿ ಜನರಿಗೆ ಕಿರುಕುಳ ಕೊಡ್ತಾ ಇದೆ, ಏನೇನು ಆಗಿದೆ, ಅನೇಕ ಕಡೆಗಳಲ್ಲಿ ಸಾವು ನೋವುಗಳನ್ನ ಕೂಡ ಅಲ್ಲಿ ವರದಿ ಆಗಿರೋದನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಇದೀಗ ನ್ಯೂಸ್18 ನಿರಂತರ ವರದಿಯಿಂದ ಎಚ್ಚೆತ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಉನ್ನತ ಮಟ್ಟದ ಸಭೆಯನ್ನ ಕರೆದಿದ್ದಾರೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಕರೆದಿದ್ದಾರೆ. DCM, ಗೃಹ, ಕಂದಾಯ, ಸಹಕಾರ ಸಚಿವರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಇದು ನ್ಯೂಸ್18 ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಈಗ ಹಲವು ಬಾರಿ ನಾವು ಇದರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೀವಿ. ಎಲ್ಲೆಲ್ಲಿ ಏನೇನಾಯಿತು, ಯಾವ ರೀತಿಯಾಗಿ ಜನ ಮೈಕ್ರೋ ಫೈನಾನ್ಸ್ ಇಂದ ಇಡೀ ಊರನ್ನೇ ತೊರೆದಿದ್ದಾರೆ, ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ, ಜನ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ನಿರಂತರವಾಗಿ ನ್ಯೂಸ್18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ನವೆಂಬರ್ 30, 2024 ನಿರಂತರವಾಗಿ ಈ ಒಂದು ವರದಿಯನ್ನ ಬಿತ್ತರಿಸ್ತಾನೆ ಇದ್ದೀವಿ. ಏನೇನಾಗಿದೆ, ಮೈಕ್ರೋ ಫೈನಾನ್ಸ್ಗಳ ಕಾಟ, ಮೈಕ್ರೋ ಫೈನಾನ್ಸ್ಗಳಿಂದ ಜನರಿಗೆ ಆಗ್ತಾ ಇರುವಂತಹ ತೊಂದರೆ, ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂತಹ ಪ್ರಕರಣಗಳು. ಸೊ ಹುಬ್ಬಳ್ಳಿ, ಮಂಡ್ಯ, ಚಾಮರಾಜನಗರ, ರಾಮನಗರ, ಮೈಸೂರು ಸೇರಿ ಹಲವು ಕಡೆ ನಡೆದಂತಹ ಕಿರುಕುಳ ಪ್ರಕರಣಗಳನ್ನು ಕೂಡ ನ್ಯೂಸ್18 ನಿರಂತರವಾಗಿ ವರದಿ ಮಾಡ್ತಾನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಶನಿವಾರ ಬೆಳಗ್ಗೆ ಸಭೆಯನ್ನ ಕರೆದಿದ್ದಾರೆ, ಉನ್ನತ ಮಟ್ಟದ ಸಭೆಯನ್ನ ಕರೆದಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಅನೇಕರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ, ಕೆಲವು ಗ್ರಾಮಗಳಿಂದ ಊರನ್ನೇ ಬಿಟ್ಟು ಹೋಗಿದ್ದಾರೆ ಗ್ರಾಮಸ್ಥರು. ನಿರಂತರವಾಗಿ ನ್ಯೂಸ್18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಸಿದ್ದರಾಮಯ್ಯ ಅವರು ಈಗ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೊ ನ್ಯೂಸ್18 ಕನ್ನಡದ ಇಂಪ್ಯಾಕ್ಟ್ ಇದು. ಕಳೆದ ವರ್ಷ 2024 ನವೆಂಬರ್ 20ರಿಂದ ಕನ್ನಡ ಮಂಡ್ಯ, ಮೈಸೂರು, ನರಸೀಪುರ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಆ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ಊರು ತೊರೆದವರು ಮತ್ತು ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದವರು ಮತ್ತು ಜಿಲ್ಲಾಧಿಕಾರಿಗಳ ದೂರು ಕೊಟ್ಟವರು ಸಂಬಂಧಪಟ್ಟಗೆ ನಿರಂತರವಾಗಿ ವಿಸ್ತೃತವಾಗಿ ನ್ಯೂಸ್18 ಕನ್ನಡ ವರದಿಯನ್ನ ಮಾಡಿತ್ತು. ಈಗಾಗಲೇ ಖಾಸಗಿ ಫೈನಾನ್ಸ್ ಸಂಸ್ಥೆಗಳ ವಂಚನೆ ಮತ್ತು ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಕಾರಣಕ್ಕಾಗಿ ರಾಜ್ಯಾದ್ಯಂತ ಒಟ್ಟು 7,80,000 ಸಂತ್ರಸ್ತೆಯರು ಈಗಾಗಲೇ ಜಿಲ್ಲಾಧಿಕಾರಿಗಳ ಸಮಕ್ಷಮಕ್ಕೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರ ಎಲ್ಲ ಒಂದ್ ಕಡೆ ಕೋಣನ ಮುಂದೆ ಕಿನ್ನರಿ ಬರೆಸಂತ ರೀತಿ ಇರುವಂತ ಈ ಸರ್ಕಾರ ಮೈಕ್ರೋ ಫೈನಾನ್ಸ್ ನಿಂದ ವಂಚನೆಗೊಳಗಾದಂತವರು, ಕಿರುಕುಳಕ್ಕೊಳಗಾದ್ರ ಪರವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಅವರ ಬೆನ್ನಿಗೆ ನಿಲ್ಬೇಕಾಗಿತ್ತು. ಆದ್ರೆ ಈಗ ತಡವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ನಾವು ಸ್ವತಃ ಮುಖ್ಯಮಂತ್ರಿಗಳ ಪ್ರತಿನಿಧಿಸುವಂತ ಕ್ಷೇತ್ರ ವರ್ಣಾ ಕ್ಷೇತ್ರದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಕೂಡ ನಿರಂತರವಾಗಿ ವರದಿಯನ್ನ ಮಾಡ್ತೀವಿ. ಕೊಡಗಿನಲ್ಲಿ ಇಡೀ ಕುಟುಂಬಗಳೇ ಎಲ್ಲ ಒಂದ್ ಕಡೆ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಮತ್ತು ದಬ್ಬಾಳಿಕೆಗೆ ಎದುರಿ ಮನೆಗಳ ಬಗ್ಗೆ ನಾವು ಬಿತ್ತರಿಸಿದ್ವಿ. ಇವತ್ತು ಅಷ್ಟೇ ಚಾಮರಾಜನಗರದಲ್ಲೂ ಕೂಡ ವರದಿಯನ್ನು ಬಿತ್ತರಿಸಿದ್ವಿ. ಚಾಮರಾಜನಗರದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶಿಲ್ಪಾ ನಾಗರ್ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಲ್ಲದೆ ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ಆಗ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಕಿರುಕುಳ ಸಂಬಂಧಪಟ್ಟ ಹಾಗೆ ನಾವು ಸರ್ಕಾರ ಇತ್ತ ಗಮನ ಕೊಡಬೇಕು. ಸಹಕಾರ ಇಲಾಖೆ ಮತ್ತು ಗೃಹ
ಗೃಹ ಇಲಾಖೆ ಗಮನ ಕೊಡ್ಬೇಕಂತೇಳಿ ಪದೇ ಪದೇ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಮಾಡ್ತಿದ್ವಿ. ಕೊನೆಗೂ ಕೂಡ ಈ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸ್ವತಃ ಮುಖ್ಯಮಂತ್ರಿ ತವರ ಕ್ಷೇತ್ರದಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಕೊನೆಗೂ ಕೂಡ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ನವಿತಾ ಜೈನ್. ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶನಿವಾರ ಪ್ರಮುಖ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಮತ್ತು ಗೃಹ ಇಲಾಖೆಯ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಈಗಾಗಲೇ 7,80,000 ದೂರುಗಳು ಬಂದಿರತಕ್ಕಂಥದ್ದು. ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುತ್ತಾ, ಯಾಕಂದ್ರೆ ಈಗಾಗಲೇ ಅನೇಕ ಕಾಯ್ದೆಗಳು ಮತ್ತು ಕಾನೂನುಗಳು ಇರ್ತಕ್ಕಂಥ. ಹಾಗಾಗಿ ಸ್ವತಃ ಮುಖ್ಯಮಂತ್ರಿ ಅವರು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನ್ಯೂಸ್ 18 ಕನ್ನಡದ ನಿರಂತರ ವರದಿಗೆ ಕಂಠಿರ್ತಕ್ಕಂಥ ಸರ್ಕಾರ ಈಗಾಗಲೇ ಸಭೆಯನ್ನು ಕರೆದಿರುವಂತದ್ದು. ಈ ಮುಖಾಂತರ ಸಭೆಯ ಮುಖಾಂತರ ಮುಖ್ಯಮಂತ್ರಿಗಳು ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಕಡಿವಾಣ ಹಾಕಿ ಆ ಮುಖಾಂತರ ಸಂತ್ರಸ್ತರ ಕುಟುಂಬಗಳಿಗೆ ಮತ್ತು ಸಂತ್ರಸ್ತರಿಗೆ ಕೆಲವೊಂದು ಕಡೆ ನೆರವು ನೀಡ್ತಾ ಇರೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ತ್ಯಾಜ್ಯ ವಿಲೇವಾರಿ ಘಟಕದಿಂದ 12 ಗ್ರಾಮಗಳಿಗೆ ನಿತ್ಯ ನರಕ. 20 ವರ್ಷಗಳಿಂದ ಒದ್ದಾಡ್ತಾ ಇದ್ದಾರೆ ಜನ. ಹದಗೆಟ್ಟ ಆರೋಗ್ಯ, ಕೃಷಿ ಮಾಡೋದಿಕ್ಕೂ ಕಷ್ಟ. ಹಾಸನದ ದೇವರಹಳ್ಳಿ ಗ್ರಾಮದ ಕಥೆ ಇದು. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಈ ಎಲ್ಲಾ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಈ ಊರಿಗೆ ದೇವರ ಹೆಸರಿದೆ. ಆದರೆ ಈ ಊರಲ್ಲಿರುವಂಥ ಜನರ ಬದುಕು ಪ್ರತಿದಿನ ನರಕವನ್ನ ನೋಡುವಂಥದ್ದು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ದೇವರಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿರುವಂಥ ಜನರು ಕಳೆದ ಹಲವು ವರ್ಷಗಳಿಂದ ಒಂದು ನೋವಿನ ಜೊತೆಗೆ, ಒಂದು ಆತಂಕದ ಜೊತೆಗೆ ಬದುಕ್ತಾ ಇದ್ದಾರೆ. ಈಗ ನನ್ನ ಜೊತೆಗೆ ದೇವರಹಳ್ಳಿ ಗ್ರಾಮದ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ತ್ಯಾಜ್ಯ ವಿಲೇವಾರಿ ಘಟಕದಿಂದ ಈ ಊರಲ್ಲಿರೋ ಜನರು ಬೇಸತ್ತು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಏನೇನು ಸಮಸ್ಯೆ ಸರ್? ಈ ಒಂದು ಘಟನೆಯಿಂದ ಆಡೋ ಕುರಿಗಳಿಗೆ ನಾಯಿಗಳು ಹಲ್ಲೆ ಮಾಡ್ತವೆ, ಮತ್ತು ಮನುಷ್ಯರು ಇಲ್ಲಿ ತಿರುಗಾಡಕ್ಕಾಯ್ತಾ ಇಲ್ಲ. ಜೊತೆಗೆ ಇನ್ನೊಂದೇನು ಅಂದರೆ ಇದ್ರ ಪಕ್ಕನೇ ಗ್ರಾಮ ಇರೋದ್ರಿಂದ ಇಲ್ಲಿ ಸುರಿತಿರುವಂಥ ತ್ಯಾಜ್ಯದಿಂದ ಸಾಕಷ್ಟು ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದು ವಯಸ್ಸಾದವರು, ಮಕ್ಕಳಿಗೆಲ್ಲ ರೋಗ ರುಜಿನಗಳು ಬರ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ರೋಗನ ಸ್ಮೆಲ್ಲನ್ನು ತಡೆಯೋಕ್ಕಾಗದೆ ಎಷ್ಟೋ ಜನ ಊಟ ಬಿಟ್ಟಿರೋದು ಉಂಟು. ಆಮೇಲೆ ಆ ಸುತ್ತಮುತ್ತ ಜಮೀನಲ್ಲಿ ಕೆಲಸ ಮಾಡಕ್ಕೆ ಬರುವಂಥ ರೈತರು ಈ ಸ್ಮೆಲ್ಲಿಂದ ಕೆಲಸನೇ ಮಾಡದೇನೆ, ವಿಧಿ ಇಲ್ದೇ ಹಿಂದ್ಗಡೆ ಎಷ್ಟೋ ಜನ ಖಾಲಿ ಬಿಟ್ಟಿದ್ದಾರೆ ಜಮೀನನ್ನು. ಹಾಗಾಗಿ ಇವತ್ತು ಇಲ್ಲಿ ನಾಯಿಗಳು ಹೆಚ್ಚಾಗಿರೋದ್ರಿಂದ ನಾಯಿ ಸ್ಮೆಲ್ಗೆ ಚಿರತೆನೂ ಸಹ 2-3 ಸಲ ಚಿರತೆನೂ ಬಂದಿದೆ. ಚಿರತೆಯಿಂದ ತೊಂದರೆನೂ ಆಗಿದೆ. ನಾಯಿಗಳಿಂದ ಅತಿ ಹೆಚ್ಚಾಗಿ ಇಲ್ಲಿ ಓಡಾಡುವಂಥ ಜನಗಳಿಗೆ ಸುಮಾರು ಒಂದು 10-12 ಹಳ್ಳಿ ಜನ ಇಲ್ಲಿ ಈ ರೋಡಲ್ಲಿ ಓಡಾಡ್ತಾರೆ. ಈ ಓಡಾಡುವಂಥ ಜನಗಳಿಗೆ ಇಲ್ಲಿ ತುಂಬ ನಾಯಿಯಿಂದ ಮತ್ತು ಈ ಸ್ಮೆಲ್ಲಿಂದ, ವಾಸನೆದಿಂದ ತುಂಬ ತೊಂದರೆ ಆಗ್ತಾ ಇದೆ. ಅದರಿಂದ ಇದನ್ನ ಕೂಡಲೇ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನಂತಂದ್ರೆ, ನಮ್ಮೂರಿನ ಜನ ಅನುಕೂಲವಾಗಿ ಸುಚರಿತವಾಗಿ ಇರಬೇಕು ಅಂತ ಸರ್ಕಾರ ಏನಾದ್ರು ಮನಸ್ಸು ಮಾಡೋದೇ ಆದರೆ ಕೂಡಲೇ ಇದನ್ನ ಬದಲಾಯಿಸಿಕೊಡ್ಬೇಕು. ಬದಲಾಯಿಸಿಕೊಂಡಲ್ಲ ಅಂದ್ರೆ ಎಷ್ಟೋ ಜನ ಸುಮಾರು ಒಂದು 25-30 ವರ್ಷದಿಂದ ಈ ಸ್ಮೆಲ್ಲಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಈ ನಾಯಿಗಳು ಈ ಗುಂಪಾಗಿ ನಾಯಿಗಳು ಒಂದೊಂದ್ಸಲ ಒಂದು 10 ನಾಯಿಗಳು 20 ನಾಯಿಗಳು ಬಂದ್ಬಿಡ್ತವೆ. ಹಂಗಾಗಿ ಈ ನಾಯಿಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಒಬ್ರು ಇಬ್ರು ಯಾರಾದ್ರೂ ಇಲ್ಲಿ ರೋಡ್ ನಲ್ಲಿ ತಿರುಗಾಡ್ಕ ಹೋಗ್ತಾ ಇದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ಬಿಡ್ತವೆ.
ಹಾಗಾಗಿ ಎಷ್ಟೋ ದಿನ ಆಗಿದ್ದೇವೆ. ಆಮೇಲೆ ಇತ್ತೀಚೆಗೆ ಒಂದು 5-6 ಕುರಿ ಮರಿಗಳು, ಆಡ್ಮರಿಗಳು, ಮೇಕೆ ಮರಿಗಳೆಲ್ಲ ಬಲಿಯಾಗಿಬಿಟ್ಟಿದ್ದೇವೆ. ಅಗಿಯೋದು, ತಿನ್ನೋದು ಈ ತರ ಎಲ್ಲ ಮಾಡ್ತೇವೆ. ಹಾಗಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ, ಇದನ್ನ ಬದಲಾಯಿಸಿಕೊಡ್ಬೇಕು. ಇನ್ನು ಸ್ಥಳಾಂತರ ಮಾಡ್ಕೊಡ ನಮ್ಮೂರಲ್ಲಿ ಬೇಡ 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 ದೂರಕ್ಕೆ ಅರ್ಕಲ್ಗೂಡಲ್ಲಿರೋದೆಲ್ಲ ಕಸ ಇಲ್ಲಿಗೆ ತತ್ತಾರೆ. ಅದು ಕಸ ತಂದ್ರೆ ವೈಜ್ಞಾನಿಕವಾಗಿ ತರೋದಿಲ್ಲ ಸರ್. ಅಕಸ್ಮಾತ್ ಈ ಗೇಟನ್ನ ಬಂದಾಗಿದ್ರೆ ಅವ್ರು ಎಲ್ಲಿ ಬೇಕು ಅಲ್ಲಿ ಸುರಿದು ಬಿಡ್ತಾರೆ. ರೋಡ್ ಪಕ್ಕ ಗುಂಡಿಗಳಿಗೆ ಸುರಿದು ಬಿಡ್ತಾರೆ. ಆ ಪಿಟ್ಗುಂಡಿಯಿಂದ ತಂದಂತ ಇದನ್ನ ಟ್ಯಾಲೆಟ್ನು ಸಹ ಬೀದಿಲಿ ಸುರಿದೋಗ್ಬಿಟ್ಟಿರ್ತಾರೆ. ಸೈಡಲ್ಲೆಲ್ಲ ಒಂದ್ಸರಿ ಚರಂಡಿಗಳಲ್ಲೆಲ್ಲ ಸುರಿದೋಗ್ಬಿಟ್ಟಿರ್ತಾರೆ ಮಳೆಗಾಲದಲ್ಲಿ. ಇವೆಲ್ಲ ತುಂಬಾ ತೊಂದರೆ ಆಗ್ತಿದೆ ಓಡಾಡೋ ಜನರಿಗೆ, ಸಾರ್ವಜನಿಕರಿಗಂತೂ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಇದನ್ನ ನಿಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇನ್ನೂ ನಮ್ಮೂರ್ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಇದ್ದಾರೆ, ಅವರೆಲ್ಲರನ್ನು ಕೇಳಿ. ಅಕ್ಕಪಕ್ಕದಲ್ಲಿ ಒಂದು 10-12 ಗ್ರಾಮ ಇರ್ಬೋದು ಸರ್. ಗರಿಘಾಟದಿಂದ ಹಿಡಿದು ಒಂದು ರೌಂಡ್ ತೊಂದರೆ ಆಗ್ತಿದೆ. ಜನರು ಈ ಹೆಬ್ಬಲೆಯಿಂದಲೇ ಇಲ್ಲಿ ಓಡಾಡ್ತಾರೆ ಜನ. ಗೊರರ್ಗೋಗ ಅಂತಾರೆ ಎಲ್ಲರೂ. 50 ಮೀಟರ್ ಮುರಾರ್ಜಿ ಸ್ಕೂಲ್ ಇದೆ, ಮತ್ತೆ ತಿಮ್ಮಕ್ಕ ಪಾರ್ಕ್ ಇದೆ. ಹಾಗಾಗಿ ಇಲ್ಲಿ ಭಾರಿ ನೋವಾಗ್ತದೆ. ಆದ್ರಿಂದ ಬೇಗ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಕೊಡ್ಬೇಕು ಅಂತ ಸರ್ಕಾರದವ್ರು ಕೇಳ್ಕೊತಾ ಇದೀವಿ ನಾವು. ಪ್ರತಿದಿನ ಇಂತಂದು ಸುರಿದು ಬಿಡ್ತಾರ? ಪ್ರತಿದಿನ ಹೇಳೋಣ. 3-4 ರೋಡ್ ಬರುತ್ತೆ ಇಲ್ಲಿಗೆ ಪ್ರತಿದಿನ. ಅದು ಬಂದ್ರೆ ಹೆಂಗ್ ಹೋದ್ರ ನೀರು ಇರಕಲ್ಲ. ಗಾಳಿ ಲಾರಿಗೆ ಬಿದ್ದದ್ದು ರೋಡಲ್ಲೆಲ್ಲ ಬೀಳುತ್ತೆ. ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಬಿದ್ದಿದೆ. ಉದ್ದಕ್ಕೂ ಬಿದ್ಕ ಬರ್ತಿದೆ. ನ್ಯಾಯವಾಗಿ ಕಕ್ಕ ಬಂದ್ ಸುಡೋದಕ್ಕೂ ಇಲ್ಲ. ಆದ್ರೆ ಇದು ಬಂದಾಯ್ತು ಅಂದ್ರೆ ತಗ ಬಂದ್ ನೋಡಿ, ಆ ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಸುರಿದಿದ್ದಾರೆ. ಹೋಗಿ ನೋಡಿ ಅಲ್ಲಿ ಕಕ್ಕ ದಿನ 5-6 ಗಾಡಿ ಬರುತ್ತೆ. ಅದನ್ನ ಲೆಕ್ಕಾಚಾರ ಇಲ್ಲ. ಉದ್ದಕ್ಕೂ ಚೆಲ್ಕ ಬರ್ತಾರೆ. ಹಿಂದ್ಗಡೆ ನಾಯಿ ತಿನ್ನಕ್ ಬರ್ತಾರೆ. ಆ ಕಡೆ ಬಂದು ಅಡ್ಡ ಬಂದು ನಾಯಿ ಮನ್ಸಿಗೆ ಬೀಳ್ತಾರೆ. ವಿಚಿತ್ರ ಆಗೋಗಿದೆ ಇದರಿಂದ ನಮಗೆ. ಸರ್ ಅಲ್ಲಿ ಊಟ ಮನೆಯಿಂದ ಊಟ ಮಾಡಕ್ ಹಾಕಲ್ಲ. ತಳಗಡೆ ಜಮೀನ್ ಹತ್ರ ಕೆಲಸ ಹೊಲದ ಹತ್ರ ಮನೆಯಿಂದ ಜಮೀನ್ ಊಟ ತಗೋ ಬಂದ್ರೆ ಕೆಲವರು ಬೇರೆ ಊರಿಂದ ಬಂದವ್ರು ಊಟ ಮಾಡ್ದಲ್ಲೇ ಹೋದ್ರು ಸರ್. ನಮ್ಗೆ ಕೆಲಸ ಮಾಡ್ತಿದ್ರು ಪಕ್ಕದಲ್ಲಿ. ಇದ್ರ ಸ್ಮೆಲ್ಗೆ ಊಟ ಮಾಡಲ್ಲ ನಾವಂತ ಹೋದ್ರು. ಅಲ್ಲ ಇಲ್ಲಿ ಹೊರಗಡೆ ನಿಂತ್ಕೊಳಕ್ ಆಯ್ತಿಲ್ಲ. ಗಬ್ಬು ವಾಸನೆ. ಮುಂದಕ್ಕೆ ಹೋಗಿ ನೀವೇ ನಿಲ್ಲಕ್ ಆಗಲ್ಲ. ಇಲ್ಲಿ ಎಷ್ಟು ವರ್ಷದಿಂದ ಹಿಂಗೆ ಇದ್ದೀರಿ? ಇದು ತುಂಬಾ ವರ್ಷದಿಂದ ಇದೀವಿ ಸರ್. ಎಲ್ಲ 10-15 ವರ್ಷ ಆಯ್ತು ಬಂತಿದ್ರು. ಅದು 20 ವರ್ಷ. ಮುಂದೆ ಬನ್ನಿ. ನೈಟ್ ಟೈಮ್ ಬಂಕಲ್ಲಿ ವರ್ಕ್ ಮಾಡ್ಕೊತೀವಿ ನಾವು. ಬಂಕಿಂದ ಬರ್ಬೇಕಾರೆ ನೈಟ್ ಟೈಮ್ 10 ಗಂಟೆ ಬರ್ತೀವಿ ನಾವು. ಏನೋ ಮನೆಗೊಂದು ಬೇಗ ಹೋಗ್ಬೇಕು ಅಂತ ಬರ್ತಿರ್ತೀವಿ. ಆ ಟೈಮಲ್ಲಿ ನಾಯಿಗಳು ಜಾಸ್ತಿ ಅಡ್ಡ ಬರ್ತವೆ. ದಾಳಿ ಮಾಡ್ಬಿಡುತ್ತಾ? ದಾಳಿ ಮಾಡೋದೇನೋ ಎಲ್ಲ ಒಂದು ಗುಂಪೆ ಇರುತ್ತೆ. ಅದು ಗುಂಪೆ ಇರುತ್ತೆ, ಮನುಷ್ಯನ್ನೇ ಓಡಿಸ್ಕೊಯ್ತೇವೆ. ನಾವು ಬೈಕಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಕಾಲ್ಗೆಲ್ಲಿ ಎತ್ಕೊಂಡು ಹೋಗ್ಬಿಡ್ತೀವಿ ನಾವು. ಒಂದು ಮುಖ್ಯ ವಿಚಾರ ಏನು ಅಂತಂದ್ರೆ ಕಸ ತಂದು ಸುರಿತಿದ್ದಾರೆ, ಓಕೆ, ಅದನ್ನ ಸರಿಯಾಗಿ ಸೆಗ್ರಿಗೇಟ್ ಮಾಡ್ತಿಲ್ಲ ಅಂತ. ವೈಜ್ಞಾನಿಕ ಸೆಗ್ರಿಗೇಟ್ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಸೋನೆ ಮಳೆ ಹಿಡಿದ್ಬಿಟ್ರೆ 3-3.5 ತಿಂಗಳಿಂದ ಮಳೆ ಬಿಡಲ್ಲ. ಮಳೆ ಹಿಡಿದ ತಕ್ಷಣ ನೀರು ಇವ್ರು ಹೇಳಂಗೆ ಒಳಗೆ ಹೋಗುತ್ತೆ, ನೀರು ಕೆರೆಗೆ ಹೋಗುತ್ತೆ. ಇಲ್ಲಿ ಡೈರೆಕ್ಟ್ ಹಳ್ಳ ಇದೆ. ಹಳ್ಳದಿಂದ ಉಲ್ಲಂಗಲ್ ಕೆರೆ ಬಿಟ್ರೆ ಒಳೆನೆಯ. ಒಳಗೆ ಹೋದ್ರೆ ಕುಡಿಯೋ ಕುಡ್ಕೋಬೇಕು, ಜಾನುವಾರುಗಳು ಕುಡಿಬೇಕು, ಮತ್ತೆ ಇನ್ನೆಲ್ಲ ಇದ್ ಮಾಡ್ಬೇಕು. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇವತ್ತು ಏನ್ ಸರ್ ಸೆಗ್ರಿಗೇಟ್ ಮಾಡಕ್ಕೆ ಆಧುನೀಕರಣದಲ್ಲಿ ಎಲ್ಲ ಮಿಷನ್ಗಳಿದೆ, ಎಲ್ಲ ಇದೆ. ಆಮೇಲೆ ಎಲ್ಲ ಗೊಬ್ಬರನ ತಯಾರು ಮಾಡಿ ಬೇಕಾದ್ರೆ ರೈತರಿಗೆಲ್ಲ ಕೊಡ್ತಾರೆ. ಆದ್ರೆ ಇದನ್ನ ಸ್ವಲ್ಪ ಶಿಫ್ಟ್ ಮಾಡಿ, ಮೇನ್ ರೋಡ್ ಇಂದ ಶಿಫ್ಟ್ ಮಾಡಿ ಆತರ ಆಧುನಿಕೀಕರಣವಾಗಿ ಮಾಡಬೇಕು. ನಗರದ ಜನ ಪಟ್ಟಣದ ಜನ ಚೆನ್ನಾಗಿರ್ಬೇಕು. ಇವ್ರು ನಾವು ಹಳ್ಳಿ ಗ್ರಾಮಾಂತರ ಪ್ರದೇಶ ಜನಗಳಲ್ವಾ? ಉದ್ದೇಶ ಏನು? ಗ್ರಾಮಾಂತರ ಪ್ರದೇಶ ಜನಗಳು ಚೆನ್ನಾಗಿರ್ಬಾರ್ದು, ಪಟ್ಟಣ ಜನಗಳು ಚೆನ್ನಾಗಿರ್ಬಾರ್ದು. ಅವ್ರು ಪಟ್ಟಣದಲ್ಲಿ ಕಸ ಇರಾಗಬಾರ್ದು ಅಂತ ಎಲ್ಲರ ಉದ್ದೇಶ ಏನಿದು? ಮನುಷ್ಯರು ಎಲ್ಲರೂ ಒಂದೇ ಅಲ್ವಾ? ಅದನ್ನ ಮಾಡ್ಬೇಕಾದ್ರೆ ಸರ್ವೆ ಮಾಡಿ ಜಿಲ್ಲಾಧಿಕಾರಿಗಳಾಗಲಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಲಿ ಸರ್ವೆ ಮಾಡಿಸಿ ಜಾಗದವಾದಂತ ಇದನ್ನು ಸುಮಾರು 5 ಕಿಲೋಮೀಟರ್ ಸಿಟಿಯಲ್ಲಿರೋ ಜನರಿಗೆ ಮಾತ್ರ ಬೆಲೆ, ನಮ್ ಜೀವಕ್ಕೆ ಬೆಲೆ ಇಲ್ಲ. 100% ಇವ್ರು ಮಾಡೋ ಉದ್ದೇಶ ಹಂಗ ಅನಿಸ್ತದಲ್ಲ. ಇಲ್ಲಿ ಯಾರನ್ನು ಕೇಳಿ ಮಾಡಿದ್ದಾರೆ? ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೊಂಡಿಲ್ಲ, ಏನೂ ಇಲ್ಲ ಇಲ್ಲಿ ಎಲ್ಲರಿಗೂ ಕೊಡಕ್ಕೆ. ತಾಲೂಕ್ ಪಂಚಾಯತಿ ಮಾಡಿರೋದು ಅಲ್ಲೆಲ್ಲ ಪಟ್ಟಣ ಪಂಚಾಯತಿ ಅರ್ಕಲ್ಗೋಡಿಂದ ಮಾಡಿರೋದು. ಇವರು ಜನರನ್ನ ಅನುಕೂಲವೋ ಅನಾನುಕೂಲ ಅನ್ನೋದು ಯೋಚನೆ ಮಾಡಿಲ್ಲ. ರಿಸರ್ವ್ಡ್ ಏರಿಯಾ ಇದು ಜೇನು ಸಾಕಾಣಿಕೆ ರಿಸರ್ವ್ಡ್ ಏರಿಯಾ ಇತ್ತು 4 ಎಕರೆ. ಅದ್ರಲ್ಲಿ ಏನ್ ಮಾಡೋರು 2 ಎಕರೆ ಅಕ್ವೈರ್ ಮಾಡ್ಕೊಂಡವ್ರು ಪಟ್ಟಣ ಪಂಚಾಯತಿಯವರು ಈ ರೀತಿ ಕಸ ವಿಲೇವಾರಿಗೆ ಮೊದಲು ಜೇನು ಸಾಕಾಣಿಕೆ ಕೇಂದ್ರ ಇದು. ಸರ್, ಈಗ ಒಂದು ಅವರು ಯಾವಾಗ ತರ್ತಾರೆ? ಬೆಳಿಗ್ಗೆ ತರ್ತಾರ, ರಾತ್ರಿ ತರ್ತಾರ? ಬೆಳಿಗ್ಗೆ 7ರಿಂದ 7 ಗಂಟೆ ಒಳಗಡೆ, ಮತ್ತೆ ಸಂಜೆ 4 ಗಂಟೆ 5 ಗಂಟೆ ಹಿಂಗ್ ತರ್ತಾರೆ. ಬೆಳಿಗ್ಗೆ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ, ಹೊಲಕ್ಕೆ ಹೋಗೋ ಟೈಮಲ್ಲಿ ತಂದು ಸುರಿದ್ ಬಿಡ್ತಾರೆ. ಇಲ್ಲಿ ಸುರಿದ್ ಬಿಡ್ತಾರೆ. ಅರ್ಕಲ್ಗೋಡ್ ತಾಲೂಕಲ್ಲಿ ಏನೈತೆ ಕೋಳಿ ಅಂಗಡಿ, ಮಟನ್ ಅಂಗಡಿ, ಎಲ್ಲ ಅವ್ರು ದುಡ್ಡು ಇಸ್ಕೊಂಡು ಕಲೆಕ್ಷನ್ ಮಾಡ್ಕೊಂತಾರೆ. ಇಷ್ಟು ಅಂತ ಕಸದ್ಕಿಂತ ಜಾಸ್ತಿ ಅವೇ ತಂದು ಇಲ್ಲ ಹಾಕ್ತಾರೆ. ಅದರಿಂದನೇ ಸ್ಮೆಲ್ ಜಾಸ್ತಿ ಆಗೋದು. ಕಸದಿಂದ ಸ್ಮೆಲ್ ಬರಲ್ಲ. ಇದಕ್ಕೋಸ್ಕರ, ಈ ಸ್ಮೆಲ್ಗೋಸ್ಕರನೇ ಜಾಸ್ತಿ ನಾಯಿಗಳು ಜಾಸ್ತಿ ಆಗಿರೋದು ಇಲ್ಲಿ. ಇಡೀ ಎಂಟರ್ ಕೋಳಿ ಅಂಗಡಿಯಲ್ಲಿ ಇಲ್ಲಿಗೆ ಬರುತ್ತೆ.
ಕಸದಕ್ಕಿಂತ ಜಾಸ್ತಿ ಕೋಳಿ ಅಂಗಡಿದೆಲ್ಲ ಏನ್ ಗಲೀಜ್ ಇರುತ್ತೆ ಎಲ್ಲ ತಂದು ಇಲ್ಲಿ ಹಾಕ್ತಾರೆ. ಅದರಿಂದ ಜಾಸ್ತಿ ಸ್ಮೆಲ್ಲು ಮತ್ತೆ ನಾಯಿಗಳು ಜಾಸ್ತಿ ಆಗಿರೋದು ಅದರಿಂದ ಅಷ್ಟೇ. ಅದೊಂದು ಸಮಸ್ಯೆನೆ. ಇದು ಕ್ಲೀನ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಇವ್ರೆಲ್ಲ ತಂದು ಇಲ್ಲಿ ಹಾಕೋದ್ರಿಂದ ಅದು ಡಿಸ್ಟ್ರಿಬ್ಯೂಟ್ ಆಗಲ್ಲ, ಕಸ ಇಲ್ಲೇ ಇರುತ್ತೆ. ಅದರಿಂದ ಎಲ್ಲ ಪ್ರಾಬ್ಲಮ್. ಏನ್ ಮಾಡ್ತಾರಂತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವ್ರ ಲಿಮಿಟ್ ಏನು, ಕಸನ ಸೆಗ್ರಿಗೇಟ್ ಮಾಡ್ಬೇಕು. ಅಷ್ಟು ಒಣ ಕಸ ಹಸಿ ಕಸ ಅಂತ ಇವ್ರು ಏನು ಮಾಡಿದ್ರೆ ಒಟ್ಟಿಗೆ ಮಿಕ್ಸಪ್ ತಂದು ಹಾಕ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲಿರೋ ವೇಸ್ಟ್ ಗ್ಲಾಸ್ ಪ್ರತಿ ಒಂದು ಮಿಕ್ಸಪ್ ಅಲ್ಲಿ ತಂದು ಹಾಕಿದ್ರೆ ಎಲ್ಲ ಟೋಟಲಿ ಅಲ್ಲೇ ಇದೆ. ನೀವು ಹೋಗಕ್ಕೂ ಆಗಲ್ಲ ಬಿಡಿ, ಅಲ್ಲಿಗೆ ನಾವೇ ಹೋಗಲ್ಲ. ಸಿರೆಂಜ್ ಬರುತ್ತಲ್ಲ, ಪ್ರತಿಯೊಂದು ಎಲ್ಲ ಸಿರೆಂಜು ಬಾಟ್ಲು ಎಲ್ಲ ಪ್ರತಿಯೊಂದು ಅಲ್ಲೇ ಬರುತ್ತೆ. ಇಲ್ಲಿ ಫುಲ್ ತಂದು ಅಲ್ಲೇ ಸುರಿದು ಹೋಗ್ತಾರೆ. ಹಾಸ್ಪಿಟ್ಲು ಸಿರೆಂಜ್ ಇಂದ ಹಿಡಿದು ಏನ್ ಬಾಟ್ಲು ಏನ್ ಬರುತ್ತೆ ಎಲ್ಲ ಮಾಂಸದ ಅಂಗಡಿ ಏನೈತೆ ಎಲ್ಲ ಪ್ರತಿಯೊಂದು ಇಲ್ಲೇ ತಂದು ಹಾಕ್ತಾರೆ. ಎಲ್ಲ ಒಂದು 4 ಟೈಮ್ ಬರುತ್ತೆ, 4 ಕಡೆ ಬರುತ್ತೆ. 4 ಟೈಮ್ ಎಲ್ಲ ಸುರಿದ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಸರ್ ಎಲ್ಲರೂ ನಿಮ್ಮನ್ನ ಮಾತಾಡಿಸಿ ಅಂತಾರಲ್ಲ ಸರ್, ಏನ್ ಹೇಳ್ತೀರಿ ಸರ್? ನಮಸ್ತೆ, ನನ್ನ ಹೆಸರು ರವಿ ಅಂತ ಹೇಳಿ ನಾನು ಈ ಭಾಗದ ವಕೀಲರ ಕೆಲಸ ಮಾಡ್ತಾ ಇದ್ದೀನಿ 16 ವರ್ಷದಿಂದ. ಸೊ ನಾವು ಇಲ್ಲಿ ಈ ಒಂದು ಕಾರ್ಖಾನೆ ಏನು ಇದು ಮುನ್ಸಿಪಾಲಿಟಿ ಅವ್ರು ಮಾಡಿದ್ರೆ ಇದು ಆದ ನಂತರ ಸುಮಾರು ಮೇಕೆಗಳು ತಿಂಗಳಿಗೆ 4-5 ಮೇಕೆಗಳು ಅನಾಹುತ ಆದ್ವಿ. ನಾಯಿಗಳು ತುಂಬಾ ನಾಯಿಗಳಿದಾವೆ. ಸೊ ಆ ಟೈಮಲ್ಲಿ ನಾವು ಒಂದ್ಸತಿ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿದ್ವಿ. ಎಲ್ಲರೂ ಪ್ರೊಟೆಸ್ಟ್ ಮಾಡಿದಾಗ್ಲೂ ಕೂಡ ಅವರು ಅದನ್ನ ಸೀರಿಯಸ್ ಆಗಿ ನಾವು ಇದನ್ನ ಚೇಂಜ್ ಮಾಡ್ತೀವಿ ಅಂದವರು ಯಾರು ಕೂಡ ಬದಲಾವಣೆ ಮಾಡಲಿಲ್ಲ. ಸೊ ಯಾಕೆ ಅಂತಂದ್ರೆ ಒಂದು ಯಂತ್ರನೂ ಕೂಡ ಇಟ್ಟಿದ್ದಾರೆ, ಕಸನ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿ ನೋಡೋರಿಗೆ ಮಾತ್ರ ಯಂತ್ರ ಇದೆ. ಅದು ಯಾವತ್ತೂ ಕೂಡ ಯಂತ್ರ ಚಾಲನೆ ಆಗಿರೋದು ನಾವು ನೋಡೇ ಇಲ್ಲ ಇದುವರೆಗೂ. ಆ ಯಂತ್ರ ಯಾವತ್ತೂ ಕೂಡ ನೋಟಕ್ಕೆ ಮಾತ್ರ, ಅದನ್ನ ಮಿಕ್ಸರ್ ಮಾಡ್ತೀವಿ ನಾವು ರೈತರಿಗೆ ಗೊಬ್ಬರ ಮಾಡ್ಕೊಡ್ತಾ ಇದೀವಿ ಅಂತ ಹೇಳಿ ನೋಡ್ಲಿಕ್ಕೆ ಮಾತ್ರ ಯಂತ್ರ ಇಟ್ಟಿದ್ದಾರೆ. ಆ ಯಂತ್ರ ಇದುವರೆಗೂ ಯಾವುದೇ ಕೂಡ ಚಾಲನೆ ಆಗಿಲ್ಲ. ಮತ್ತೆ ಈಗ ಮೊನ್ನೆ ಒಂದು ಸರ್ಕಾರದ ಒಂದು ಸರ್ಕ್ಯುಲರ್ ಮಾಡಿದ್ರು, ಏನು ವಿತಿನ್ 3 ಕಿಲೋಮೀಟರ್ ಆಫ್ ದಿ ಪಟ್ಟಣ ಪಂಚಾಯತ್ ಟೌನ್ ಇಂದ 3 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಈ ರೈತರು 53 ಅರ್ಜಿ ಕೊಟ್ಟಿರೋವೆಲ್ಲನೂ ಕೂಡ ನಾವು ಅದನ್ನ ಗ್ರಾಂಟ್ ಮಾಡಲ್ಲ, ನಮಗೆ ನಾವು ಅದನ್ನ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಒಳಪಡಿಸ್ಕೊತೀವಿ ಅಂತ ಹೇಳಿ ರೈತರನ್ನ ಭೂಮಿನ ಇವರು ಹಕ್ಕುಪತ್ರ ಕೊಡದೆ ವಶಪಡಿಸ್ಕೊಳ್ಳೋ ಅಂತವ್ರು ಅದೇ 3 ಕಿಲೋಮೀಟರ್ ರೈತರನ್ನ ಆರೋಗ್ಯಕ್ಕೆ ಹಾನಿಕರ ಆಗಂತವ ಇಂಥ ಒಂದೊಂದು ಕಸ ಹಾಕುವಂತ ಜಾಗನ ಯಾಕೆ ಸೀರಿಯಸ್ ಆಗಿ ಸರ್ಕಾರ ಪರಿಗಣಿಸಲ್ಲ? ಇದು ನಮ್ಮ ರೈತರ ಪ್ರಶ್ನೆ. ಅಂತ ನಿಟ್ಟಿನಲ್ಲಿ ಆ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಬರೋ ಅಂತ ಕೆಲಸಗಳನ್ನ ಮಾಡೋ ಅಂತವ್ರು ಪಟ್ಟಣ ಪಂಚಾಯತಿ ವ್ಯಾಪ್ತಿ ಜನಗಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಅಂತ ಈ ಒಂದು ಕಸ ವಿಲೇವಾರಿಗಳನ್ನ ಆದಷ್ಟು ಬೇಗ ತೆರವು ಮಾಡಬೇಕು ಅಂತ ಹೇಳಿ ಇರುವಂತ ಪ್ರಶ್ನೆ ಒಂದೇ ಸರ್, ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಹೌದು, ಇಲ್ಲಿ ನೇರವಾಗಿರುವಂತ ಬಹಳ ಸ್ಪಷ್ಟವಾಗಿರುವಂತ ಸಮಸ್ಯೆಗಳಿದೆ. ಜನರಿಗೆ ಇದರಿಂದ ತೊಂದರೆ ಖಂಡಿತ ಬಹಳ ಸಿಂಪಲ್. ಅದನ್ನ ಬಗ್ಗೆ ಪರಿಹಾರ ಮಾಡೋದಕ್ಕೆ ತಹಶೀಲ್ದಾರ್ಗಾಗ್ಲಿ ಜನಪ್ರತಿನಿಧಿಗಳಿಗಾಗ್ಲಿ ಡಿಸಿಗಾಗ್ಲಿ ಯಾಕೆ ಸಾಧ್ಯ ಆಗ್ತದೆ? ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ ಸರ್? ಇಲ್ಲಿ ನಮ್ದು ಮೈನು ನಮ್ಮ ಅರಕಲಗೂಡು ತಾಲೂಕಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದೇ ಇರೋದು ಒಂದ್ ಕಡೆ ಆದ್ರೆ ಅಧಿಕಾರಿಗಳನ್ನ ಮೇಲ್ಮಟ್ಟ ರಾಜಕಾರಣಿಗಳದು ಬಹಳ ಒಂದು ಅವರಿಗೆ ಫೋರ್ಸ್ ಅಪಲ್ ಇದೆ. 20 ವರ್ಷಗಳಿಂದ ಹೋರಾಟ ಮಾಡ್ತಿದ್ದೀರಲ್ಲ, ಇನ್ನ ಈ ಯಾಕೆ ನಿಮ್ ಕೂಗು ಕೇಳಿಸ್ಕೊಳಕ್ ಆಗ್ತಿಲ್ಲ? ಇಷ್ಟೊಂದು ಕಲ್ಲು ಮನಸ್ಸು ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ರೈತರುಗಳಿಗೆ ಕಣ್ಣೋರ್ಸ ಕೆಲಸ ಮಾತ್ರ ಮಾಡೋಗ್ತಾರೆ. ಬರ್ತಾರೆ, ನಾವು ಏನಾದ್ರು ಪ್ರೊಟೆಸ್ಟ್ ಮಾಡಿದೀನ ಅವತ್ತೀಗ ನಮ್ಮನೇಲಿ ಖಂಡಿತ ಮಾಡಿದೀವಿ. ನಮ್ಮಲ್ಲಿ ಅನಾಹುತ ಆದಾಗ ನಾವು ಜನಗಳ ಸೇರಿಸಿ ಪ್ರೊಟೆಸ್ಟ್ ಮಾಡಿರ್ತೀವಿ. ಅವತ್ ನಮ್ಮನ್ನ ಕಣ್ಣೋರ್ಸಕ್ ಬಂದ್ಬಿಟ್ಟು ಇದನ್ನ ಆದಷ್ಟು ಬಗೆಹರಿಸ್ತೀವಿ ಅಂತ ಹೇಳಿ ಹೋಗ್ತಾರೆ. ಅದರಿಂದ ಮತ್ತಿನ್ನ ಅದು ಅಲ್ಲಿಗೆ ಮುಗಿದೋಯ್ತು. ಇಲ್ಲಿ ನರಸಿಂಹಕುಪ್ಪೆ, ಕಂಚೇನಹಳ್ಳಿ, ದೇವರಹಳ್ಳಿ, ಹೊನವಳ್ಳಿ 4 ಊರನ್ನು ವ್ಯಾಪ್ತಿ ಪಡ್ತವೆ. ಇದ್ರೊಳಗೆ ಆ 4 ಊರುಗಳಲ್ಲಿ ಸಾಮಾನ್ಯವಾಗಿ ವರ್ಷಕ್ಕೆ ಸುಮಾರು 40ರಿಂದ 5 ಮೇಕೆಗಳು ಇಲ್ಲಿ ಅನಾಹುತ ಸಾವುಗಳ್ತವೆ. ಯಾಕೆಂದ್ರೆ ನಾಯಿಗಳು. ಎಷ್ಟು ಜನ ಇದ್ದಾರೆ ಸರ್? ಎಲ್ಲ ಹಳ್ಳಿ ಸೇರಿ ಸುಮಾರು ಒಂದು 700ರಿಂದ 800 ಕುಟುಂಬ ಇದೆ ಸರ್ 4 ಊರಿಂದ. ಜನಸಂಖ್ಯೆ ಬಂದು ಸುಮಾರು 10,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಪಟ್ಟಣ ಪಂಚಾಯತ್ ಇಷ್ಟು ನಾವು ನಿತ್ಗಳಕ್ಕೆ ಇಲ್ಲಿ ವಾಸ ಮಾಡಕ್ಕೆ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ನಮಗೆ ನಿಲ್ಲಕ್ಕೆ 2 ನಿಮಿಷ ನಿಲ್ಲಕ್ಕೆ ಆಗ್ತಾ ಇಲ್ಲ. ಸೊ ಅವ್ರು ಇಲ್ಲಿ ರೆಸಿಡೆಂಟ್ ಮಾಡ್ಬೇಕಂದ್ರೆ ಅಲ್ಲಿ ಇವ್ರಿಗೆ ಹ್ಯೂಮನಿಟಿ ವೈಲೇಷನ್ ಆಗಲ್ವಾ? ಅವ್ರು ಅವರೇ ಮಾಡ್ತಿದ್ದಾರೆ, ಮನುಷ್ಯರಲ್ವಾ? ಅವ್ರೇನು ಇಲ್ಲೇ ಅವ್ರನ್ನು ಮಾತಾಡ್ತೀವಿ ಸರ್. ಇಲ್ಲಿದೇನಪ್ಪ ಇಲ್ಲಿವರೇನಾ ಸರ್? ಸರ್ ನಾನು ಇಲ್ಲವ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡಿ? 2 ವರ್ಷದಿಂದ ಇಲ್ಲಿದ್ದೀನಿ. ಇದು ಒಳಗಡೆ ಹೆಂಗಣ ಇದೆ ಒಳಗಡೆ? ಮಾಡ್ಬೇಕು ಸರ್, ಹೊಟ್ಟೆ ಪಡಿ ಏನ್ ಮಾಡೋದು, ಇಲ್ಲಿ ಇರ್ಲೇಬೇಕು. ಸಾಹೇಬ್ರು ಎಲ್ಲಿ ಕೆಲಸ ಕೇಳ್ತಾರೆ ಮಾಡ್ಲೇಬೇಕು. ಈಗ ಸರ್ ಕಳೆದ 20-25 ವರ್ಷಗಳಿಂದ ಈ ದೇವರಹಳ್ಳಿ ಮತ್ತು ಅದರ ಸುತ್ತಮುತ್ತಲ ಇರುವಂತಹ ಗ್ರಾಮಸ್ಥರು ಬದುಕ್ತಾ ಇರುವಂತದ್ದು ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕದಿಂದಾಗಿ ಇಲ್ಲಿರುವಂತಹ ಗ್ರಾಮಸ್ಥರು ಅಂದ್ರೆ 700ರಿಂದ 800 ಕುಟುಂಬಗಳಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ ಒಂದು 5,000ದಿಂದ 10,000 ಜನ, 10,000 ಮಂದಿ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕದಿಂದಾಗಿ
ಉಸಿರುಗಟ್ಟಿರುವಂತಹ ವಾತಾವರಣದಲ್ಲಿ ಬದುಕ್ತಾ ಇರುವಂಥದ್ದು. ಆದಷ್ಟು ಬೇಗ ಜನಪ್ರತಿನಿಧಿಗಳು, ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಇದಕ್ಕೊಂದು ಪರಿಹಾರ ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮಾತ್ರ ಇಲ್ಲಿರುವಂತಹ ಜನರು ಮುಂದಿಡ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.